ಸಾಕ್ರು. ಅವಾಗಿಂದ ನನ್ನ ನಂಗೆ ನೋಡಿ ನಗ್ತಾ ಇದ್ದೀರಾ? ಯಾಕೆ ಬೋಡಿ ಆಗಿದ್ದೀನಿ ಅಂತ ನಗ್ತಾ ಇದ್ದೀರಾ ನೀವು? ಹೊಡೆದು ಬಿಡ್ತೀನಿ ಲವಕುಶ ಇಬ್ರು. ಬೋಡಿ ಆಗಿದ್ದೀನಿ ಅಂತ ಹೇಳಿ ನೋಡಿ ನಗ್ತಾ ಇದ್ದೀರಾ? ಹ್ಞೂ ಋತು ಅಕ್ಕ ಬೋಡಿ ಬೋಡ್ ಬೋಡ್ ನಕ್ಕಿ ನಾಯಿ ಕೊಣ್ಣಿ ನಕ್ಕಿ. ಋತು ಅಕ್ಕ ಬೋಡ್ ನಕ್ಕಿ ನಾಯಿ ಕೊಣ್ಣಿ ನಕ್ಕಿ. ಋತು ಅಕ್ಕ ಬೋಡಿ ಬೋಡ್ ನಕ್ಕಣ್ಣ ನಾಯಿ ಕುನ್ನಿ ನಕ್ಕಣ್ಣ ಇಕ್ಲ ತಾಂಡಿಕ್ಕಣ್ಣ ಅಣ್ಣಾಗೈತೆ ಇಲ್ಲ ಕುಟ್ಟು ಅಣ್ಣ ಕುಟ್ಟು ತಲೆಗೆ. ಪಾಪ ನಿಮ್ಮ ಮಾಮ ಅಲ್ಲೇ ಮೊಗ್ಲಾಗೈದ ನೋಡಲ್ಲಿ. ಓ ಅಕ್ಕಯ್ಯನ ನಿಮ್ಮ ಮದ್ವೆಗಿನ ಮುಂದಾಗ ಆಟ ಆಡಿಸ್ತಿದ್ರಲ್ಲ, ಹಂಗೆ ಆಟ ಆಡ್ಸಿ ನಿಮ್ಮ ಮಾಮ ಅಲ್ಲೇ ಮೊಗ್ಲಾಗೈದ ನೋಡಲ್ಲಿ. ಸರಿಯಾಗಿ ಬಂದು ಕೊಟ್ಬಿಡ್ತಾನೆ. ದರ್ಶನ ಎಲ್ಲ ಚೆನ್ನಾಗಿ ಆತೆ ನಮ್ಮ ಚೈತ್ರ. ಏನಮ್ಮ ಋತು ಚೆನ್ನಾಗಿ ಆತೆ ನಮ್ಮ ಬಂಗಾರ? ಚೆನ್ನಾಗಿ ಕಾಣುತ್ತಾ ಬರ್ಡಾಗ ಹಿಂಗೆ ನಮ್ಮ ಋತಮ್ಮಂತನು. ಚೆನ್ನಾಗಿ ಆತ್ ಕಾಣತ್ತೆ. ಸಖತ್ತು ಜನ ಅಂದರೆ ಜನ ಅಂದರೆ ಜನ. ಏನು ಮಾಡ್ತೀಯ ಅದ್ರಾಗೇನೆ ಎಲ್ಲ ಬೆಟ್ಟ ಹತ್ಕೊಂಡು ಹೋಗಿ ನಾವು ಬೆಳಗ್ಗೆ ಆಗೋಷ್ಟೊತ್ತಿಗೆ ಹೋದ್ವಿ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಹೋಗಿ 2 ಗಂಟೆ ಆಯಿತು. ಬೆಟ್ಟ ಹತ್ತಕ್ಕೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತಗೊಳಕ್ಕೆ 2 ಗಂಟೆ ಆಯಿತು. 2 ಗಂಟೆಗೆ ಟಿಕೆಟ್ ತೊಗೊಂಡು ಓದ್ತಿದ್ವಿ. 6 ಗಂಟೆ ಅಷ್ಟೊತ್ತಿಗೆ ಹತ್ತಿದ್ಬಿಟ್ವಿ. 6 ಗಂಟೆ ಅಷ್ಟೊತ್ತಿಗೆ ಬೆಟ್ಟ ಹತ್ತಿದ್ವಿ. 6 ಗಂಟೆಯಿಂದನೂ ಎಲ್ಲ ನಾವು ಮುಡಿ ಕೊಟ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಕ್ಕೆ 7 ಗಂಟೆ ಆಯಿತು. ಬೆಳಗಿನ ಜಾವ 6 ಗಂಟೆ 7 ಗಂಟೆಗೆ ದರ್ಶನ ಆಯಿತು ಸ್ವಾಮಿದು. ಇಷ್ಟು ಆಗುತ್ತೆ ನೋಡು ಸ್ವಾಮಿ ದರ್ಶನ ಮಾಡ್ಬೇಕಂದ್ರೆ. ಹೇಳಮ್ಮ, ಜನ ಇರ್ತಾರೆ, ಸಖತ್ ಜನ ಇರ್ತಾರೆ ಹೇಳು. ಯಾವಾಗ್ಲೂ ತಿರುಗ್ತೇವೆ ಜನ ಅಂದ್ರೆ ಜನಮ್ಮ. ಹೆಂಗ ಬಿಡತ್ತ ಋತಮ್ಮ, ಕೈ ಮುಗಿದು ಬಂದೇನಮ್ಮ ಕೂದಲು ಬರ್ಲಿ ಅಂತ. ತಾತ ಕೂದಲು ಬರಲಿ ಅಂತ ಹೇಳಿ ಕೈ ಮುಕ್ಕೊಂಡು ಬಂದೆ. ಕೂದಲು ಕೊಟ್ಟು 3 ತಡಿ ಬೆಟ್ಟ ಹತ್ತುತ್ತೀನಪ್ಪ, 3 ತಡಿನೂ ಕೂದಲು ಕೊಡ್ತೀನಿ ನನಗೇನ ಕೂದಲು ಬಂದರೆ ಅಂತ ಹೇಳಿ ಕೈ ಮುಕ್ಕೊಂಡು ಬಂದೆ. ಒಂದು ಈ ಸೈಜ್ ಇದ್ದವು ಅವನು ಕೊಟ್ಟು ಬಂದವಳು ದೇವ್ರಿಗೆ. ಒಂದು ಈ ಸೈಜು ಇದ್ದವು. ಇವಾಗ ಬೋಡಿ ಆದೆ. ಇವಾಗಂತೂ ಬಾಣ್ಲಿ ಆಯ್ತು ಬಾಣ್ಲಿ ತಲೆ ಆಯ್ತು. ಇರೋ ಒಂದು ದಿವಸ ಯಾಕೆ ಕೊಟ್ಟು ಬರಕ್ಕೆ ಹೋಗಿದ್ದು ನೀನು? ಬರೇ ಹಿಂಗೆ ಮಾತಾಡೋದೆ ಕಣಪ್ಪ. ಸುಮ್ಕಿರಲ್ಲ ಲವಕುಶ, ನಿಮಗೆ ಗೊತ್ತಾಗಲ್ಲ ಏನಿಲ್ಲ. ದೇವ್ರಿಗೆ ಕೊಟ್ಟು ಬಂದವಳು ಅಕ್ಕಯ್ಯ ಕೈ ಮುಕ್ಕೊಂಡಿದ್ಲು. ದೇವ್ರಿಗೆ ಕೊಟ್ಟರೆ ಕೂದಲು ಚೆನ್ನಾಗಿ ಉದ್ದಕ್ಕೆ ಬರ್ತವೆ ಅಂತ ಹೇಳಿ ಕೈ ಮುಕ್ಕೊಂಡು ಕೊಟ್ಟು ಬಂದಿರೋದು ದೇವ್ರಿಗೆ. ಸುಮ್ಮನಿರು, ನೀವು ಹಂಗೆ ಮಾತಾಡಬಾರ್ದು ನೀವು. ಬೇರೆ ತಲೆ ಹರಟೆ ಮಾತುಗಳು ಜಾಸ್ತಿ ಇವ್ರವು. ಸುಮ್ಮನಿರಾನ ಅಂಬಲ್ಲ. ತಲೆ ಹರಟೆ ಪ್ರವಿ ಇವ್ರಿಬ್ರು. ಸರಿಯಾಗಿ ಭಯ ಇಕ್ಬೇಕು ಇವ್ರಿಬ್ರಿಗೂ. ನೋಡು ನಿಮ್ಮ ಮಾವ ಸರಿಯಾಗಿ ಕೊಟ್ಬಿಡ್ತಾನೆ. ಸಖತ್ತ ತಿಳ್ಕೆ ಪ್ರವಿ. ಇನ್ಮೇಲಿಂದನ ನೀನು ಇವ್ರಿಬ್ರಿಗೂ ಸರಿಯಾಗಿ ಹೇಳ್ಬೇಕು. ನೋಡು ನಿಮ್ಮ ಮಾವ ಸರಿಯಾಗಿ ಹೊಡೆದು ಬಿಡ್ತಾನೆ ಹೇಳ್ದಂಗೆ ಕೇಳಲಿಲ್ಲ ಅಂದರೆ. ಕಣಪ್ಪ ಪ್ರವಿ, ಇವ್ರಿಬ್ರದ್ದು ಬೋಲ್ತಿಟ್ಕೆ. ಒಂದು ಕ್ಷಣಕ್ಕೆ ಚೆನ್ನಾಗಿರ್ತಾರೆ, ಇನ್ನೊಂದು ಕ್ಷಣಕ್ಕೆ ಗುದ್ದಾಡ್ಬಿಡ್ತಾರೆ ಇಬ್ರು. ಹೆಂಗ್ ಜಗಳ ಆಡ್ತಾರೆ ಗೊತ್ತೇ? ಅಯ್ಯಪ್ಪ, ನೀವು ಹೋದಾಗಂತೂ ಹಿಡಿದು ಬಿಟ್ಟಿದ್ರು ಕಣಮ್ಮ. ಬಾಲ್ ತಾಂಡೆ ಎಸ್ತಾಡೋರು. ಸರಿಯಾಗಿ ಬಿಟ್ಟೆ ನೋಡೊಂದ. ನಾನು ಯಾವ ಹುಡುಗರ್ನು ಓದಿರ್ಲಿಲ್ಲ ನೋಡಿ. ಇವು ತೀಡ್ಕೆ ನಾಸ್ಕೊನಿ ಕೈ ಅಂತ ಒಯ್ಯವಿಲ್ಲ. ಹಂಗೆ ತೀಡ್ಕೆ ಅಂದ್ರು ತೀಡ್ಕೆ ಸೋರಿಗೆ ಬಿಟ್ಟೆ ನೋಡಮ್ಮ ನೀವು ತಿರುಪ್ತಿಗೆ ಹೋದಾಗ. ಓದಿಬೇಕಾಯ್ತು ಸರಿಯಾಗಿ ಕೈಯ ಕಾಲ ನೋವಾಗಂಗೆ ಮುರಿಕಬೇಕು. ಕೈಯ ಕಾಲ ಗೊತ್ತಾಗುತ್ತೆ. ಲಂಬಡಿ. ಓ ಇಬ್ಬರೊಳಗೆ ತೀಡ್ಕೆ ಮಯ. ಪ್ರವಿ ಸ್ಕೂಲ್ಗೆ ಹೋಗೋದಿಲ್ಲ. ಹೋಗ್ರಪ್ಪ ಅಂತಂದರೆ ಹೈಸ್ಕೂಲಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೆ, ನಮ್ಮ ಕೈಲಿ ಬರೆಯೋಕ್ಕಾಗಲ್ಲ ಅಂತೇಳಿ ಹೋಗೇ ಇಲ್ಲ ನೋಡಿ ಇಬ್ರು. ನಮ್ಮಿಬ್ರು ಮಕ್ಕಳು ಇವಾಗಿನ್ನೂ 8ನೇ ಕ್ಲಾಸು. ಮೊನ್ನೆ ಎಲ್ಲನ ಮದುವೆ ಮಾಡೋ ಅಷ್ಟು ಮುಂದಕ್ಕೆ ಓಡಿಸಿದ್ವಿ. ಆದರೆ ಸ್ವಲ್ಪ ನಮ್ಮ ವೀಕ್ಷಕರು ಒಪ್ಪಲಿಲ್ಲ. ಮದುವೆ ವಯಸ್ಸಿನೂ ಬೇಡ, ಸ್ವಲ್ಪ ಮುಂದೆ ಜಾಸ್ತಿ ಹೋಗ್ಬಿಡುತ್ತೆ, ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅವ್ರನ್ನ ಹೈಸ್ಕೂಲ್ ಮಾಡಿಸಿದ್ದೀವಿ. 8ನೇ ಕ್ಲಾಸು. ಹೋಗೋದಿಲ್ಲ ನನ್ನ ಮಕ್ಕಳು. ಸ್ಕೂಲ್ಗೆ ಅನ್ನೋದು ಹೋಗೋದಿಲ್ಲ. ಬರೀ ಹಿಂಗೆ ಹುಡುಗಾಟ ಆಡ್ಕೊಂಡು ಬರೀ ಹಿಂಗೆ ಮಾಡ್ತಾರೆ. ಇಬ್ಬರು ಒಂಥರ ಸಖತ್ತು ಹೊರಟು ಅಂದರೆ ಹೊರಟು, ಯಾರಿಗೂ ಎದುರುಕೊಳ್ಳಲ್ಲ ಹಂಗೆ. ಈ ಇಬ್ರಿಗೂ ಸ್ವಲ್ಪ ಬುದ್ಧಿನೂ ಕಡಿಮೆ. ನಮ್ಮ ಋತುನೂ ಅಷ್ಟು ಬುದ್ಧಿನೂ ಇಲ್ಲ ಇಬ್ರಿಗೂ. ಯಾಕಂದರೆ ಒಬ್ಬೊಬ್ಬರು ಅವಳಿ ಜವಳಿ ಮಕ್ಕಳು ಹುಡ್ತವ್ರು ಜಾಸ್ತಿ ಚೂಟಿ ಇರಲ್ವಂತೆ. ಯಾಕಂದರೆ ಇಬ್ಬರು ಮಕ್ಕಳು ಇರ್ತೈತಲ್ಲ, ಸ್ವಲ್ಪ ಬುದ್ಧಿ ಬೆಳವಣಿಗೆ ಕಡಿಮೆ ಇರುತ್ತಂತೆ. ಅದಕ್ಕಾಗಿನ ಏನಿದು ಅವತ್ತು ಹಂಗೆ ಹೇಳಿದ್ರು ಇವತ್ತು ಹಿಂಗೆ ಹೇಳ್ತಾರೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲ ನಮ್ಮ ವೀಕ್ಷಕರು ಕೆಲವರು ಹೇಳಿದ್ರು. ನಮ್ಮ ಪ್ರೀತಿ ವೀಕ್ಷಕರು ಯಾರ್ಯಾರು ಹೇಳಿದ್ರು, ದಿನ ಕಮೆಂಟ್ ಮಾಡೋ ಅಂಥವ್ರು ಎಲ್ಲ ನನಗೆ ತಿಳಿಸಿದ್ರು. ಹಿಂಗೆ ಇನ್ನು ಮುಂದೆ ಇಷ್ಟೊಂದು ಮುಂದೆ ಬೇಡ, ಸ್ವಲ್ಪ ಒಂದು ಸ್ಕೂಲ್ಗೆ ಹೋಗೋ ಅಂಥದ್ದಲ್ಲಿ ಇರಲಿ ನಿಮ್ಮ ಮಕ್ಕಳು ಅಂತ ಹೇಳಿ ಹೇಳಿದ್ರು ನಮ್ಮ ವೀಕ್ಷಕರು ಕೆಲವರೆಲ್ಲನ. ಅದಕ್ಕೆ ಹಂಗೆ 8ನೇ ಕ್ಲಾಸ್ ಅಂತ ಹೇಳಿ ಮಾಡಿದ್ದೀವಿ ಇವಾಗ. ಪ್ರಸಾದ ಎಲ್ಲನ ಕಟ್ ಕಳಿಸು. ಇವತ್ತು ಹೋಗ್ತೀರಿ? ಇದ್ದೋಗ್ರಿ ಇವತ್ತು. ಇಲ್ಲ ಅಪ್ಪಾಜಿ, ಹೋಗ್ತೀವಿ. ತೀರ್ಥ ಎಲ್ಲ ತಗೊಂಡೋಗ್ಬೇಕಲ್ಲ. ತೀರ್ಥ ಎಲ್ಲ ತಗೊಂಡೋಗಿ ಮನೆಗೆಲ್ಲ ಹಾಕ್ಬಿಟ್ಟು ಎಲ್ಲ ಪ್ರಸಾದ ಅಲ್ಲೂ ತಗೊಂಡೋಗಿ ಕೊಡ್ತೀವಿ. ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮನೆಗೆ ಪೂಜೆ ಮಾಡಬೇಕಲ್ಲ. ಹೋಗ್ತೀವಿ. ಹೋಗಿ ತಗೊಂಡು ಎಲ್ಲನ ಮನೆಗೆ ಹೋಗಿ ಬರ್ತೀವಿ. ಎಲ್ಲನ ಪೂಜೆ ಮಾಡು. ನಿಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ಪೂಜೆ ಮಾಡಮ್ಮ. ಮಂಜಮ್ಮ ಸೆನಕ ಇದ್ದಾಳೆ. ಚೆನ್ನಾಗೈತೆ ಅಜ್ಜಿ. ಬಾ ಹೋಗೋಣ. ಹಂಗೇನು ಅಜ್ಜಿನೂ ಕರ್ಕೊಂಡು ಹೋಗ್ತೀವಿ. ಅಜ್ಜಿನೂ ಬಂದಿಲ್ಲ, ಸ್ಯಾನೆ ದಿನ ಆಗೈತೆ. ಬಾ ಅಜ್ಜಿ ಹೋಗೋಣ. ಹೋಗಿ ಅತ್ತ ಇಲ್ಲಿ ಇನ್ನೇನು ಮಾಡ್ತೀಯ ಋತಮ್ಮನ ಜೊತೆಗಾನ ಹೋಗು ಊರಿಗೆ. ಹೋದ್ರತ್ತ ಅಲ್ಲಿ ಯಾಕನ ಋತಮ್ಮನ ಬದುಕು ಮಾಡ್ಕೊಂಡು ಹೋಗು. ಸರಿ ಆಯ್ತು ಹೇಳು. ಹೋಗ್ತೀನಿ. ಹೋಗ್ತೀನಿ ಹೇಳು.
ಋತಮ್ಮನ ಜೊತೆಗೆ ಹೋಗಿ ಒಂದು 2 ದಿನ ಇದ್ದು ಬರ್ತೀನಿ ನನ್ನ ಮೊಮ್ಮಗಳೂರಾಗಿ. ನೋಡಮ್ಮ, ಇವತ್ತು ನಿನ್ನ ಮೊಮ್ಮಗಳೇ ಕರಿಯೋದು, ಬಾರಮ್ಮ 1-2 ದಿವಸ ಇದ್ದೋಗ್ಮಂತೆ ಅಂತ ಹೇಳಿ. ನೋಡವ್ ನಿನ್ನ ಮೊಮ್ಮಕ್ಳು ಒಂದು ಏಟನ ಹೇಳಿದ ಮಾತು ಕೇಳ್ತಾವವು. ನಿಂಗೆ ಒಂದು ಮಾತ್ರ ತಂದು ಕೊಡೋನು ತಂದು ಕೊಡಲ್ಲ, ಕೈ ಕಾಲು ನೋವು. ಇವತ್ತು ನೋಡ್ರು ನಮ್ಮ ಋತು ಹೆಂಗೆ ಕರಿತಾ ಇದ್ದಾಳೆ, ಬಾರಮ್ಮ 1-2 ದಿವಸ ಇದ್ದು ಬರುವಂತೆ ಬಾರಜ್ಜಿ ಅಂತ. ಹೆಂಗೆ ಕರಿತಾ ಇದ್ದಾಳೆ ನೋಡು. ಅದಕ್ಕೆ ಮತ್ತೆ ಹೆಣ್ಮಕ್ಳು ಇರ್ಬೇಕು, 1-2 ದಿವಸ ಆದ್ರೂ ನೆಮ್ಮದಿಯಾಗಿದ್ದು ಬರ್ತೀವಿ ಅನ್ನೋದು. ಬಾರತೆ ಹೋಗೋಣ. ಭಾಳ ದಿವಸ ಆಗೈತೆ, ನೀನು ಬಂದಿಲ್ಲ ಏನಿಲ್ಲ. ಅವಾಗ ಯಾವಾಗಲೂ ಬಂದಿದ್ದು, ಬಂದೇ ಇಲ್ಲ ನಮ್ಮ ಮನೆಗೆ. ಬಾ ಹೋಗೋಣ. ಸರಿಯಪ್ಪ ಅಂತೇಳಿ ಬರ್ತೀನಿ, ನಡಿ ಹೋಗೋಣ. ಹೆಂಗ ದರ್ಶನ ಎಲ್ಲ ಚೆನ್ನಾಗೈತೆ. ನೀನು ಹೋಗಿ ನಿಮ್ಮ ಮನೆಗೆ 1-2 ದಿನ ಇದ್ದು ಬರೋಣ. ನನಗಿನ್ನೇನಿಲ್ಲ, ಬೋತ್ಕು ಅಲ್ಲೇದಲ್ಲಿ ಇಲ್ಲೇದಲ್ಲಿ ಓಡಾಡ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇನು. ನನಗಿನ್ನೇನಿಲ್ಲ ಕಣಪ್ಪ. ವರ್ಷ ಎಲ್ಗೊಂದಂತೆ ಊಟ ಮಾಡಿಲ್ವೇ? ಇಲ್ಲಮ್ಮ, ಊಟ ಮಾಡಿಲ್ಲ. ಅಲ್ಲಿ ಎಲ್ಲ ಉಂಡು ಬಂದಂತೆ. ನಾನು ಬಲ್ಲ ಅಂತೇಳಿ ಬಂದಿಲ್ಲ ಮನೆಗೆ. 2 ದಿವಸ ತಿಂತಾನು. 2 ದಿನ ಆಗೈತಿ ಮನೆಗೆ ಬಂದೇ ಇಲ್ಲ. ಯಾಕ ಬಂದಿಲ್ಲ ಅಂದೆ, ಮಂತಾಗ ಇದೀನಿ ಅಂತ ಹೇಳ್ತಿದ್ ಅದೆಲ್ಲ ಇದಾನ. ಏನೋ ಉಂಡೂನು ಇಲ್ಲ, ಏನಿಲ್ಲ. ಅವ್ನ ಎಲ್ಗೆ ಹೋಗ್ಯಾನ ಅವ್ನಿಗೊಂತಾರ. ಅಲ್ಲಿ ಓಡಾಡೋಕ್ಕಾಗಲ್ಲ, ಎಲ್ಲರ ಮಂತಾಕು ಸುಮ್ಮನೆ ಎಲ್ಲನೂ ಅಂತ ಉಣ್ಕೋಕಂತಾನೆ. ಬಿಡು ಚೈತ್ರ, ಅವ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ನಾನು ಹೇಳೋದು ನಿನಗೆ. ಅಲ್ಲಂತೂ ಸ್ಪಟ್ ಹೇಳೋದ್ಲ. ಅಯ್ಯೋ ವರ್ಷ ಊಟ ಮಾಡಿದ್ನೋ ಇಲ್ವೋ, ನಮ್ಮ ಅತ್ತೆ ಇಟ್ಕೊಡ್ತೋ ಇಲ್ವೋ, ಪಾಪ ಅವ್ನಿಗೆ ಯಾರೂ ಇಲ್ಲ, ಎಲ್ಲುಣ್ಣೋ ಏನೋ ಅಲ್ಲೂ ನೆನೆಸ್ಕೊಂಡಿದ್ದೇನೆ. ಅಕ್ಕ, ಎಷ್ಟಾನ ಒಬ್ರ ಬಗ್ಗೆ ಅತಿಯಾಗಿ ನಾವು ಕಾಳಜಿ ವಹಿಸ್ಬಾರ್ದು. ನಾವು ಅತಿಯಾಗಿ ಕಾಳಜಿ ವಹಿಸಿದಷ್ಟು ಅವರಿಂದಲೇ ನಮಗೆ ನೋವಾಗೋದು. ನೀವು ಜಾಸ್ತಿ ಎಷ್ಟಾನ ವರ್ಷ ಮಾವನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಎಷ್ಟಾದ್ರೂ ಕಾಳಿ ತೋರಿಸಿದ್ರೆ ಅದು ನಮಗೆ ತಿರ್ಕೊಳ್ಳುತ್ತೆ. ಅಲ್ಲ ಯೋಟೆ ಆಗಲಿ ಅಲ್ಲೂ ಇಲ್ಲೂ ಓಡಾಡ್ತಾನಲ್ಲ. ಒಬ್ಬೊಬ್ರು ಇಕ್ಕಲ್ ಮಧ್ಯಾಹ್ನ ಶಾಂತಮ್ಮ ಅಂತ ಹೋಗಿದ್ರೆ ಅದು ಒಂದಿನ ಏನೋ ತಲೆನೋವು ಮನಿಕೊಂಡಿದ್ರೆ ಅದು ಅಡುಗೆ ಮಾಡಿರಲ್ಲ. ಅಲ್ಲೆಲ್ಲ ನಾವು ಹೋಗ್ತಾನ. ಅವಳು ಸುಗುಣ ಇಕ್ಕಲ್ಲ, ಮೊದಲೇ ಸಿಟ್ನಾಳು. ನಿಮ್ಮ ಅಕ್ಕ ಇಕ್ಕಲ್ಲ. ಎಲ್ಲ ಇಕ್ತಾರೆ ಸುಮ್ಮ ಕೂಕ. ನನಗೆಲ್ಲ ಗೊತ್ತೈತೆ, ಎಲ್ಲ ನಾಟಕ. ನನಗೆಲ್ಲ ಗೊತ್ತೈತೆ ಚೈತ್ರ, ಸುಮ್ಮನೆ ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಅವ್ರು ಎಲ್ಲದ್ರಾಗೂ ಇದ್ದಾರೆ ಅವರು. ನೀನು ಹಂಗೆ ಅಂದ್ಕೊಬೇಡ ಅವರು ಹಂಗೆ ಅಂತ ಹೇಳಿ. ಬೋಡ ಬಾರೆ ಹಣ್ಣಾಗೈತೆ ಇಲ್ಲ ನೋಡ್ತೀನಿ ಅಕ್ಕ. ಬೈಲ್ ನಿನ್ನ ತಲೆ ಟಕ್ ಟಕ್ ಅಂತ ಕೊಡ್ತೀನಿ. ಹಣ್ಣ ಕಾಯ ನೋಡ್ತೀನಿ. ಒದೆ ಬೇಕೇನ್ರೋ? ಯಾಕೆ ಒದೆ ಬೇಕಾ? ಯಾಕೆ ಇಲ್ಲಿ ಮಾವ ಐತೆ ಅನ್ನೋದೊಂದು ಸ್ವಲ್ಪ ಭಯ ಇಲ್ವಾ ನಿಮಗೆ? ಹಣ್ಣಾಗೈತೆ ಇಲ್ಲ ನೋಡ್ತಾರಂತೆ. ಸರಿಯೇ ಬಿಡಪ್ಪ, ಇಲ್ಲಿ ಹೇಳ್ತೀನಿ ಹೇಳ್ದ. ಏನಿಲ್ಲ, ನಿಮ್ಮ ಮಾವ ಇಪ್ಪಟ್ಟು ಲವಕ್ಕೂ ಸಹ ಇಬ್ರು ಸರಿಯೇ ಬಿಟ್ಬಿಡುತ್ತೆ. ಸರಿಯಾಗಿ ಹೇಳ್ದ. ಸರಿಯೇ ಬಿಟ್ಬಿಡಪ್ಪ. ಮೊದ್ಲಂತೂ ಪಾಪ ನಮ್ಮ ಋತಮ್ಮನ ಗೋಳೈಕ್ಯಮಾರು. ಪಾಪ ಅದಾಗತ್ತಿಗೆ ಇವ್ರು ನೋಡ್ಕ್ಯಂಬೋದು. ಇಬ್ರಳ್ಗೂ ನೀರು ಒಯ್ಯೋದು, ಇಬ್ರಳ್ಗೂ ಒಂದೇ ಥರ ಬಟ್ಟೆ ಕೊಡೋದು, ಎಂಥ ಚೆನ್ನಾಗಿ ನೋಡ್ಕ್ಯಂಬೋದು. ಋತಮ್ಮ ಹೋದ್ಮೇಲೆ ಗೊತ್ತಾಗೈತಿ ಇಬ್ರಳ್ಗೂ. ನಮ್ಮ ಅಕ್ಕ ಇದ್ದಿದ್ರೆ ನಮಗೆ ಬಟ್ಟೆ ತಕ್ಕೊಡಾಳು, ನಮಗೆ ನೀರು ಒಯ್ಕ್ಯಮಕ್ಕೆ ನೀರು ತೋಡ್ಕೊಡಾಳು. ಎಲ್ಲ ಹೇಳ್ತಾರೆ ಹುಂಬಕಿಕ್ಕಳು ನಮ್ಮ ಅಕ್ಕ ಇದ್ದಿದ್ರೆ ಅಂತ. ಅವಳಿದ್ದಾಗ ಹಂಗೆ ಗೋಳೊಯ್ಕ್ಯಮಾರು, ಹಂಗೆ ಹಿಂಗೆ ಅಂತೇಳಿ ಅವಳನ್ನಂತೂ ಒಯ್ಯ ಅನ್ಸಾರು. ಈಗ ಯಾರನ್ನ ಅನ್ನಿಸ್ತಾರೆ ಗೊತ್ತಾಗುತ್ತೆ ಅಲ್ಲಡಿ ಮಕ್ಕಳು. ನನ್ನ ಮೊಮ್ಮಗಳನ್ನ ಅನ್ನಿಸ್ತಾರೆ. ನನ್ನ ಮೊಮ್ಮಗಳು ಹಂಗೆ ಚೆನ್ನಾಗಿ ಕಾಮ್ತಾಳೆ. ಹಂಗೆ ಬೋರ್ಡಾಗಿರೋದಕ್ಕೂ ಅದಕ್ಕೂ 7 ಲಕ್ಷನಾಗೆ ಚೆನ್ನಾಗಿ ಕಾಮ್ತಾ ಇದೆಯಾ. ಬಂದೇ ಬತ್ತಾವೇನೋ ಒಂದು ಕಾಳಿ ಐತೆ ಋತಮ್ಮ ನಿನ್ನ ಮಕ್ತಾಗೆ. ಕೂದಲು ಬಂದೇ ಬತ್ತಾವ ಬಿಡು. ತಿರುಪ್ತಿಗೆ ಹೋಗಿ ಯಾವುದೇ ತೊಂದರೆ ಆಗಲಿಲ್ದಂಗೆ ಮನೆಗೆ ಬಂದು ಸೇಫ್ಟಿಯಾಗೆ ಮನೆ ಸೇರ್ಕೊಂಡ್ವಿ. ಅದಕ್ಕೆ ನಮ್ಮ ಋತುರು ಊರಿಗೆ ಹೋಗಿ ಹೊರಟವ್ರೆ. ನಮ್ಮ ಅತ್ತೆನೂ ಹೋಗ್ನಿ ಅಂತ ಹೊರಟ್ಬಿಟ್ಟೈತಿ. ಇಬ್ರು ತಮ್ಗಳು ನೋಡ್ರಿ ಅವ್ರ ಅಕ್ಕನ ಹೆಂಗೆ ಅಣಗಿಸ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ ನೋಡ್ರಿ. ಅಲ್ಲ ಕಾಯಾಗೈತೋ ಹಣ್ಣಾಗೈತೋ ತಲೆ ಹೊಡಿತೀನಿ ಅನ್ನೋದು. ನಮ್ಮ ಋತುನ ಭಾಳ ಗೋಳೈಕಂತಾರೆ ಇಬ್ರು ತಮ್ಗಳು ಸೇರಿ. ಅವಳಿದ್ದಿದ್ರೆ ತಮ್ಗಳು ಅಂತ ಭಾಳ ಚೆನ್ನಾಗಿ ನೋಡ್ಕೊಂಬಳು. ಇಬ್ರು ತಮ್ಗಳ್ನು ಎಂಥ ಚೆನ್ನಾಗಿ ನೋಡ್ಕೊಂಬಳಂದ್ರೆ ಇಬ್ರೊಳಗೂ ಬಟ್ಟೆ ತಕ್ಕೊಡೋದು, ಊಟಕ್ಕೆ ಇಡೋದು, ಅವರಿಬ್ರಿಗೂ ತಲೆ ಬಾಚೋದು, ಎಣ್ಣೆ ಹಚ್ಚೋದು ಎಲ್ಲ ಮಾಡೋಳು ನಮ್ಮ ಋತು. ನಮ್ಮ ಋತು ಮದುವೆ ಆಗಿರೋದಕ್ಕೆ ನಮ್ಗೆ ಬೇಜಾರಾಗುತ್ತೆ ಮನೆಗೆ. ಏನು ಮಾಡೋದು. ನಮ್ಮ ಅತ್ತೆ ಅಂತೂ ಭಾಳ ಆಸೆ ಮಾಡುತ್ತೆ ಮೊಮ್ಮಗಳಂದ್ರೆ. ಗಂಡು ಮಕ್ಕಳು ಸ್ವಲ್ಪನಾದ್ರೂ ಹೇಳಿದ ಮಾತು ಕೇಳಲ್ಲ, ಗಂಡು ಅಂತಿತ್ತು. ಇವಾಗ ಹೆಣ್ಮಕ್ಳ ಆಸೆ ಅಮ್ಮಂಗೆ ನಮ್ಮ ಅತ್ತಿಗೆ. ನೋಡ್ರಿ ಹೆಂಗತ್ತ ಪ್ರವೇಶ ಸಿಕ್ಕಿರೋದು ನಮ್ಮ ಅದೃಷ್ಟ. ನಮಗೆ ನಮ್ಮ ಋತು ಮದುವೆ ಆಗಿಲ್ಲ ಅಂಬೋದೇನೇ ಒಂದು, ಮದುವೆ ಆಗಲಿಲ್ಲ, ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ, ಕೂದಲಿಲ್ಲ ಅಂಬೋದೊಂದು ಚಿಂತೆ ಆಗಿತ್ತು. ಹೆಂಗ ಒಳ್ಳೆನೇ ಸಿಕ್ತಾ ಪ್ರವಿ, ಒಳ್ಳೆ ಹುಡುಗ. ಹೆಂಗ ಅವನು ಯಾರ ಮಾತು ಕೇಳಲ್ಲ, ಯಾರು ಎಷ್ಟು ಬಡ್ಕೊಂಡ್ರು ಯಾರ ಮಾತು ಕೇಳಲ್ಲ ಅವನು. ಅವ್ನ ಪಾಡಿಗೆ ಅವನು ಚೆನ್ನಾಗಿರ್ಬೇಕು ಅಂತಾನೆ ಅಷ್ಟೇ. ಅವ್ರ ಅಕ್ಕಯ್ಯರ ಬಗ್ಗೆ ಯಾನು ತಲೆ ಕೆಡಿಸ್ಕೊಂಬಲ್ಲ ಅವನಂತಾನು. ಒಳ್ಳೆ ಅಳಿಯ ಸಿಕ್ತಾ. ನಾವೇನೋ ತಿರುಪ್ತಿಗೆ ಹೋಗಿ ಚೆನ್ನಾಗಿ ಆಯಿತು ದರ್ಶನ. ಬಂದ್ವಿ ಎಲ್ಲ ಪ್ರಸಾದ ತಗೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾರೆ ನಮ್ಮ ಋತುರು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.